ಹೆಲೋ ಬ್ಯೂಟೀಸ್, ಐ ಆಮ್ ತಸ್ಲಿಮ್ ಫ್ರಮ್ ಹೂವಿನ ಹಡಗಿಲಿ. ಬೇಸಿಕ್ ಮೆಹಂದಿ ಟ್ಯುಟೋರಿಯಲ್ ಡೇ 4 ಒಳಗ ನಾವು ಡಾಟ್ ಮತ್ತು ಡ್ರಾಪ್ಸ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ವಿಂಗ್ಸ್ ಅನ್ನ ರೆಡಿ ಮಾಡ್ಕೊಂಡು ಅಂತ ಕಲಿಯೋಣ್ರಿ. ಡ್ರಾಪ್ಸ್ ಅಂದ್ರೆ ಡಾಟ್ ಅನ್ನ ಇಟ್ಟು ಸ್ವಲ್ಪ ಸೈಡಿಗೆ ಒಂದು ಲೈನ್ ಹಿಡಿದ್ರೆ ಅದನ್ನ ಡ್ರಾಪ್ಸ್ ಅಂತಾರ್ರಿ. ಇವಾಗ ವಿಂಗ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋದು ಹೇಗಂತ ನೋಡೋಣ. ಒಂದು ಲೈನ್ ಅನ್ನ ಸ್ವಲ್ಪ ಬೆಂಡ್ ಮಾಡಿ ಎಳ್ಕೊಳ್ಳಿ. ಇವಾಗ ನಾನು ಇಲ್ಲಿ ವಿ ಶೇಪ್ ಆಕಾರ ತೋರಿಸಿದಿನಲ್ಲ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಆ ತರ ವಿ ಶೇಪ್ ರೆಫರೆನ್ಸ್ ಲೈನ್ ಅನ್ನ ಎಳ್ಕೊಳ್ಳಿ. ಅದರ ತುದಿಗೆ ಒಂದು ಡ್ರಾಪ್ಸ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ. ನಾವೇನ್ ರೆಫರೆನ್ಸ್ ಲೈನ್ ಎಳ್ದಿವಲ್ರಿ, ಅದರ ಮೇಲೇನೆ ಒಂದು ಚುಕ್ಕೆ ಇಡೋದು, ಅದರ ಮೇಲೇನೆ ಒಂದು ಲೈನ್ ಎಳೆದ್ರೆ ಅದನ್ನ ಡ್ರಾಪ್ ಆಗಿ ಕನ್ವರ್ಟ್ ಆಗಿ ಒಂದು ಬ್ಯೂಟಿಫುಲ್ ವಿಂಗ್ ಆಗಿ ರೆಡಿ ಆಗುತ್ತೆ. ಇದು ಜಸ್ಟ್ ನೀವು ಕಲಿಯೋಕೆ ಟ್ರೈ ಮಾಡಿ. ನೀವು ಬ್ರೈಡಲ್ ಮೆಹಂದಿ ಒಳಗೆ ನೀವು ವಿತೌಟ್ ರೆಫರೆನ್ಸ್ ಲೈನ್ ಇಂದ ನೀವು ಈಸಿಯಾಗಿ ಹಾಕ್ಬಹುದು. ಇನ್ನೊಂದು ತರದ ನಾವು ವಿಂಗ್ಸ್ ಅನ್ನ ರೆಡಿ ಮಾಡೋದಂದ್ರೆ ಈ ತರದ್ದೇ. ಒಂದು ಲೈನ್ ಅನ್ನ ಎಳ್ಕೊಳ್ಳಿ, ಸ್ವಲ್ಪ ಬೆಂಡ್ ಮಾಡಿ ಅಕ್ಕಪಕ್ಕ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ಡಾಟ್ ಅನ್ನ ಇಟ್ಕೊಳ್ಳಿ. ಡಾಟ್ ಅನ್ನ ಇಟ್ಕೊಂಡು ಫಸ್ಟ್ ಲೈನ್ ಎಳ್ಕೊಂಡಿವಲ್ರಿ, ಅದಕ್ಕೂ ಡಾಟಿಗೆ ಸೆಂಟರಿಗೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅದರ ನಡುವೆ ಒಂದೊಂದು ಲೈನ್ ಅನ್ನ ಎಳ್ಕೊಂತ ಹೋಗ್ರಿ. ಅದರಿಂದ ವಿಂಗ್ಸ್ ರೆಡಿ ಆಗುತ್ತೆ. ಈ ತರ ವಿಂಗ್ಸ್ ನ ನೀವು ಕಲಿಬೇಕಾದ್ರೆ ಯೂಸ್ ಮಾಡಿ. ವಿತೌಟ್ ಈ ತರ ರೆಫರೆನ್ಸ್ ಲೈನ್ ಇಂದ ನೀವು ಆರಾಮಾಗಿ ಕಲ್ತ್ರೆ ಈ ತರ ಆರಾಮಾಗಿ ಹಾಕ್ಬೋದು. ಈ ತರ ಸಣ್ಣ ಸಣ್ಣ ಟ್ರಿಕ್ಗಳೊಂದಿಗೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.